Dear students and friends, I am Shambulingappa Kaikar, Assistant Professor, Department of History, Government First Grade College, Nesargi, Taluk Bailwangal, District, Belagavi. In this video class, I will explain you briefly about the Mughal Emperor Aurangzeb, his life and his policies. Yes, the objectives of this module are introduction, early life of Aurangzeb, struggle for throne, Aurangzeb policies as an emperor, cultural achievements of Aurangzeb, finally conclusion. Yes, in the introduction part, in the medieval history of India, the study of Mughal history is most important one because the Mughal kings ruled our India so many years. Babur founded the Mughal Empire in the year 1526 by defeating Delhi Sultan Ibrahim Lodi in first Panipat War. ಅಂದರೆ ಮೊದಲ ಪಾಣಿಪತ್ ವಾರ್ನಲ್ಲಿ ಈ ದೆಹಲಿ ಸುಲ್ತಾನನಾದಂತಹ ಇಬ್ರಾಹಿಂ ಲೋದಿಯನ್ನು ಸೋಲಿಸಿಬಿಟ್ಟು ಬಾಬರ್ ಮೊಘಲ್ ಸಾಮ್ರಾಜ್ಯಕ್ಕೆ ಭಾರತದಲ್ಲಿ ಅಸ್ತಿತ್ವವನ್ನು ಹಾಕ್ತಾನೆ. ಸೊ ಬೇಸಿಕಲಿ ಬಾಬರ್ ಸೆಂಟ್ರಲ್ ಏಷ್ಯಾದಲ್ಲಿ ಬರುವಂತಹ ಫರ್ಗಾನಾ ಅನ್ನುವ ಒಂದು ಸಣ್ಣ ಪ್ರಾಂತದ ರಾಜನಾಗಿದ್ದ. ಬಾಬರ್ ಎರಡು ಪ್ರಸಿದ್ಧ ರಾಜವಂಶಗಳ ಸಂತತಿಗೆ ಸೇರಿದವನಾಗಿದ್ದ. ತಾಯಿಯ ಕಡೆಯಿಂದ ಮಂಗೋಲಿಯನ್ನರ ಚೆಂಗೀಸ್ ಖಾನ್ ವಂಶಸ್ಥನಾಗಿದ್ದ. ಅದೇ ರೀತಿ ತಂದೆಯ ಕಡೆಯಿಂದ ಟರ್ಕಿಯ ತೈಮೂರ್ ವಂಶಸ್ಥನಾಗಿದ್ದ. ಸೊ ಹೀಗೆ ಎರಡು ಪ್ರಸಿದ್ಧ ರಾಜವಂಶಗಳ ಸಂತತಿಗೆ ಸೇರಿದಂತಹ ಬಾಬರ್ ತನ್ನ ವಂಶಜರ ಮೂಲ ಸ್ಥಳವಾದಂತಹ ಮಧ್ಯ ಏಷ್ಯಾದಲ್ಲಿ ಬರುವಂತಹ ಸಮರ್ಖಂಡವನ್ನು ವಶಪಡಿಸ್ಕೊಳ್ಳಿಕ್ಕೆ 3 ಸಾರಿ ಪ್ರಯತ್ನ ಪಡ್ತಾನೆ. ಈ ಒಂದು ದಿಶೆಯಲ್ಲಿ ಸಮರ್ಖಂಡನ್ನು ಅವನು ಗೆದ್ದುಕೊಳ್ಳಿಕ್ಕಾಗೋದಿಲ್ಲ. ತನ್ನ ಅದೇ ಪ್ರಯತ್ನದಲ್ಲಿ ತನ್ನ ಒಂದು ಸ್ವಂತ ಫರ್ಗಾನಾ ರಾಜ್ಯವನ್ನು ಸಹಿತ ಕಳ್ಕೊಂಡ್ಬಿಡ್ತಾನೆ. ಅಲೆಮಾರಿಯಾಗಿ ಅಲಿತಾ ಇದ್ದಂತಹ ಸಂದರ್ಭದಲ್ಲಿ ಆತನ ಚಿಕ್ಕಪ್ಪ ಅಫ್ಘಾನಿಸ್ತಾನದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಅವನು ಸತ್ತ ನಂತರ ಬಾಬರ್ acquired Afghanistan and came to power as a king in Afghanistan. ಅಫ್ಘಾನಿಸ್ತಾನದಲ್ಲಿ ಆಳ್ವಿಕೆಗೆ ಬರ್ತಾನೆ ಬಾಬರ್. ಸೊ ಬಾಬರ್ ಅಫ್ಘಾನಿಸ್ತಾನದಲ್ಲಿ ಆಳ್ವಿಕೆಗೆ ಬಂದ ಮೇಲೆ ಆತನ ಒಂದು ಆ್ಯಂಬಿಷನ್ ಆಗಿತ್ತು, ಭಾರತದಲ್ಲೂ ಸಹಿತ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಬಾಬರ್ನಿಗಿದ್ದರಿಂದ ಬಾಬರ್ ವಾಯುವ್ಯ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ವಾಯುವ್ಯ ಭಾರತವನ್ನು ವಶಪಡಿಸ್ಕೊಂಡ್ಮೇಲೆ in the year 1526 in first Panipat war he defeated the Delhi Sultan Ibrahim Lodi and founded Mughal Empire in India. Thus Babur was the founder of Mughal Empire. ಬಾಬರ್ ಮುಘಲ್ ಸಾಮ್ರಾಜ್ಯದ ಸ್ಥಾಪಕನಾಗ್ತಾನೆ. ಸೊ ಹೀಗೆ ಬಾಬರ್ ಮುಘಲ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದ ಮೇಲೆ ಕೇವಲ 4 ವರ್ಷ ಮಾತ್ರ ಆಳ್ವಿಕೆ ಮಾಡ್ತಾನೆ. ಸೊ ಅವನ ನಂತರ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ಹುಮಾಯೂನ್ ಅಧಿಕಾರಕ್ಕೆ ಬಂದು ಒಂದು 10 ಇಯರ್ಸ್ ಆಳ್ವಿಕೆ ಮಾಡಿದ ಮೇಲೆ 1540ಯಲ್ಲಿ ಅಂದರೆ 1530 to 1540 ಹುಮಾಯೂನ್ ಆಳ್ವಿಕೆ ಮಾಡ್ತಾನೆ. 1540ಯಲ್ಲಿ ಹುಮಾಯೂನ್ ಮೊಘಲ್ ಸಾಮ್ರಾಜ್ಯವನ್ನು ಕಳ್ಕೊಳ್ತಾನೆ. ಅಂದರೆ ಸೂರ್ ಸಂತತಿಯ ಶೇರ್ ಶಹ ಹುಮಾಯೂನನ್ನು ಸೋಲಿಸಿಬಿಟ್ಟು ಭಾರತದಲ್ಲಿ ಸೂರ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಸೂರ್ ಮನೆತನ ಸುಮಾರು 15 ವರ್ಷಗಳ ಕಾಲ ಅಂದರೆ 1540ರಿಂದ 1555ರವರೆಗೆ ಸೂರ್ ಮನೆತನ ಆಳ್ವಿಕೆಯನ್ನು ನಡೆಸುತ್ತೆ. ಸೊ ಅಗೇನ್ ಹುಮಾಯೂನ್ ಸೂರ್ ಮನೆತನದ ಕೊನೆಯ ರಾಜನನ್ನು ಸೋಲಿಸಿಬಿಟ್ಟು ಮೊಘಲ್ ಸಾಮ್ರಾಜ್ಯವನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡ್ತಾನೆ ಭಾರತದಲ್ಲಿ. ಸೊ ಆಫ್ಟರ್ ಹುಮಾಯೂನ್ ಅಕ್ಬರ್ ರೂಲ್ಡ್ ಮುಘಲ್ ಎಂಪೈರ್. After Akbar, Jahangir ruled Mughal Empire. After Jahangir, Shahjahan ruled Mughal Empire. ಸೊ ಹೀಗೆ ಶಹಜಹಾನ್ ಅವರಿಗೆ ಆಳ್ವಿಕೆ ಮಾಡಿದ ಮೇಲೆ ಶಹಜಹಾನ್ ವಾಸ್ ಸಕ್ಸೀಡೆಡ್ ಬೈ ಔರಂಗಜೇಬ್ ಇನ್ ದಿ ಇಯರ್ 1659. ಸೊ 1659ರಲ್ಲಿ ಔರಂಗಜೇಬ್ ಶಹಜಹಾನ್ ನಂತರ ಮೊಘಲ್ ಎಂಪೈರನ್ನು ಆಳ್ವಿಕೆ ಮಾಡಲಿಕ್ಕೆ ಅಧಿಕಾರಕ್ಕೆ ಬರ್ತಾನೆ. ಸೊ ಹಿ ರೂಲ್ಡ್ ಅಪ್ ಟು 1707 CE ಅಂದರೆ 1707ರವರೆಗೆ ಆತ ಔರಂಗಜೇಬ್ ಮುಘಲ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ. ಸೊ ಔರಂಗಜೇಬ್ ಈಸ್ ದ ಲಾಸ್ಟ್ ಆಫ್ ದಿ ಗ್ರೇಟ್ ಮುಘಲ್ ಎಂಪರರ್. ಮುಘಲ್ ಅರಸರಲ್ಲಿ ಕೊನೆಯ ಸಮರ್ಥ ದೊರೆ ಔರಂಗಜೇಬ್ ಅಂತ ಹೇಳ್ಬೋದು. ಸೊ ಆಫ್ಟರ್ ದಿ ಡೆತ್ ಆಫ್ ಔರಂಗಜೇಬನ ಸಾವಿನ ನಂತರ ಆಲ್ಮೋಸ್ಟ್ ಆಲ್ ಮುಘಲ್ ಸಾಮ್ರಾಜ್ಯ ಅವನತಿಯ ದಾರಿಯನ್ನು ಹಿಡಿಯುತ್ತೆ. ಎಸ್ ನಾವು
we will know about the early life of Aurangzeb. So Aurangzeb was born on November 3 in the year 1618. His birthplace was Dohad near Ujjain. So his parents were Shahjahan ಆ್ಯಂಡ್ ಮುಮ್ತಾಜ್ ಮಹಲ್, ಅಂದರೆ ತಂದೆ ಶಹಜಾನ್, ರಾಜನಾದಂಥ ಶಹಜಾನ್ ಮತ್ತು ತಾಯಿ ಮುಮ್ತಾಜ್ ಮಹಲ್. ಸೊ ಮುಮ್ತಾಜ್ ಮಹಲ್ ಅಂದ ತಕ್ಷಣ ನಮಗೆ ತಾಜ್ ಮಹಲ್ ನೆನಪಿಗೆ ಬರುತ್ತೆ, ಯಾಕಂದರೆ ಶಹಜಾನ್ ತನ್ನ ರಾಣಿಯಾದಂತಹ ಮುಮ್ತಾಜ್ ಮಹಲ್ನ ನೆನಪಿಗೋಸ್ಕರ ಆಗ್ರಾದಲ್ಲಿ ದ ಗ್ರೇಟ್ ಮಾನ್ಯುಮೆಂಟ್ ತಾಜ್ ಮಹಲನ್ನು ಕಟ್ಟಿಸಿದ. ಸೊ ಹಿಸ್ ಬ್ರದರ್ಸ್ ವೇರ್ ದಾರಾ ಶಿಕೋ, ಮುರಾದ್ ಆ್ಯಂಡ್ ಶಾ ಶುಜಾ. ಅಂದರೆ ಶಹಜಾನ್ಗೆ 4 ಜನ ಗಂಡು ಮಕ್ಕಳಿದ್ದರು. ಅವರು ದಾರಾ ಶಿಕೋ, ಮುರಾದ್, ಶಾ ಶುಜಾ ಆ್ಯಂಡ್ ಔರಂಗಜೇಬ್ ಆಲ್ಸೋ. ಔರಂಗಜೇಬ್. ಸೊ ಇನ್ ದ ಚೈಲ್ಡ್ಹುಡ್, ಔರಂಗಜೇಬ್ gained education about the art of war and was well trained in using war equipments. ಅಂದರೆ ತನ್ನ ಬಾಲ್ಯದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಔರಂಗಜೇಬ್ ಪಡ್ಕೊಳ್ತಾನೆ, ಯುದ್ಧದ ಕಲೆಯ ಬಗ್ಗೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಟ್ರೈನಪ್ ಆಗ್ತಾನೆ. ಸೊ ಹಿ ಆಲ್ಸೋ ಲರ್ನ್ಡ್ ಮೆನಿ ಲ್ಯಾಂಗ್ವೇಜಸ್ ಲೈಕ್ ಅರೇಬಿಕ್, ಪರ್ಸಿಯನ್, ಟರ್ಕಿ ಆ್ಯಂಡ್ ಹಿಂದಿ. ಅನೇಕ ಭಾಷೆಗಳನ್ನು ಸಹಿತ ಔರಂಗಜೇಬ್ ಕಲಿತಾನೆ. ಅಷ್ಟೇ ಅಲ್ಲ, ಇಸ್ಲಾಂ ಮತಶಾಸ್ತ್ರವನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡ್ತಾನೆ. ಇಸ್ಲಾಂ ಮತಶಾಸ್ತ್ರದಲ್ಲಿ ಸಂಪೂರ್ಣವಾದ ನಂಬಿಕೆಯನ್ನಿಟ್ಟಿರ್ತಾನೆ, ಸುನ್ನಿ ಪಂಥವನ್ನು ಅನುಸರಿಸ್ತಾ ಇರ್ತಾನೆ. ಸೊ ಔರಂಗಜೇಬ್ ಆ್ಯಸ್ ಎ ಪ್ರಿನ್ಸ್ ಹಿ ಪಾರ್ಟಿಸಿಪೇಟೆಡ್ ಇನ್ ವಾರ್ಸ್ ಆ್ಯಂಡ್ ಗಾಟ್ ಸಕ್ಸಸ್ ಆಲ್ಸೋ. ಅಂದರೆ ರಾಜ್ಕುಮಾರನಾಗಿದ್ದಾಗಲೇ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದಂಥ ಔರಂಗಜೇಬ್ ಯುದ್ಧದ ಬಗ್ಗೆ ಅನುಭವವನ್ನು ಪಡ್ಕೊಂಡಿರ್ತಾನೆ. ಅದೇ ರೀತಿ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಕ್ಯಾಪೇಬಲ್ ವಾರ್ ಅಂತ ಪ್ರೂವ್ ಮಾಡಿರ್ತಾನೆ. ಒಬ್ಬ ಸಮರ್ಥ ಯೋಧ ಅಂತ ಹೇಳ್ಬಿಟ್ಟು ಅವನು ಪ್ರೂವ್ ಮಾಡಿರ್ತಾನೆ. ಅಂದರೆ ಈ ಬುಂದೇಲ್ಖಂಡದ ಜುಜಾರ್ ಸಿಂಗ್ನ ವಿರುದ್ಧ ಹೋರಾಟ ಮಾಡಿ ಅದರಲ್ಲಿ ಯಶಸ್ಸು ಗಳಿಸ್ಕೊಂಡಿರ್ತಾನೆ. ಅದೇ ರೀತಿ ಮಧ್ಯ ಏಷ್ಯಾದಲ್ಲಿ ಹೋರಾಟ ಮಾಡಿ ಅದರಲ್ಲಿ ಯಶಸ್ಸು ಗಳಿಸ್ಕೊಂಡಿರ್ತಾನೆ. ಕಾಂಧಾರ್ನ ಮೇಲೆ ದಾಳಿ ಮಾಡಿಬಿಟ್ಟು ಅದರಲ್ಲಿ ಸಹಿತ ಯಶಸ್ಸನ್ನು ಗಳಿಸಿರ್ತಾನೆ. ಸೊ ಟೋಟಲಿ ಆ್ಯಸ್ ಎ ಪ್ರಿನ್ಸ್ ಅವನು ಯುದ್ಧದ ಒಂದು ಅನುಭವವನ್ನು ಔರಂಗಜೇಬ್ ಗಳಿಸಿರ್ತಾನೆ. ಸೊ ಯುದ್ಧದ ಅನುಭವ ಅಷ್ಟೇ ಅಲ್ಲ, ಹಿ ಸರ್ವ್ಡ್ ಟು ಮೆನಿ ಪ್ರಾವಿನ್ಸಸ್ ಆ್ಯಸ್ ಎ ಗವರ್ನರ್ ಆ್ಯಂಡ್ ಗೇನ್ಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಅಂದರೆ ವೆನ್ ಹಿ ವಾಸ್ ಪ್ರಿನ್ಸ್, he did a duty as a governor of Deccan province 2 times and 1 time as a governor of ಗುಜರಾತ್ ಪ್ರಾವಿನ್ಸಿ. ಅಂದರೆ ಗುಜರಾತ್ನ ಮತ್ತು ದಕ್ಕನ್ ಪ್ರದೇಶದ ಗವರ್ನರ್ ಆಗಿ ಕೆಲಸ ಮಾಡಿ ಆಡಳಿತಾತ್ಮಕ ಅನುಭವವನ್ನು ಸಹಿತ ಔರಂಗಜೇಬ್ ಗಳಿಸ್ಕೊಂಡಿರ್ತಾನೆ. ಎಸ್, ನೆಕ್ಸ್ಟು ಬರುವಂಥ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಅಂದರೆ ಸ್ಟ್ರಗಲ್ ಫಾರ್ ಥ್ರೋನ್, ಸಿಂಹಾಸನಕ್ಕಾಗಿ ಹೋರಾಟ. ಸೊ ಹೀಗೆ ಶಹಜಹಾನ್ನ 4 ಜನ ಮಕ್ಕಳು, ದಾರಾ ಶಿಕೋ, ಮುರಾದ್, ಶಾ ಶುಜಾ ಆ್ಯಂಡ್ ಔರಂಗಜೇಬ್, ಈ 4 ಜನ ಮಕ್ಕಳು ಸಿಂಹಾಸನಕ್ಕಾಗಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಸೊ ಅಂತಹ ಪರಿಸ್ಥಿತಿ ಯಾಕೆ ಬರುತ್ತೆ? ಎಸ್, ವಿ ವಿಲ್ ಸಿ ದಟ್. ಶಹಜಹಾನ್ ಫೆಲ್ ಇಲ್ ಇನ್ ದಿ ಇಯರ್ 1657 CE. ಅಂದರೆ 1657 ಹೊತ್ತಿಗೆ ಶಹಜಹಾನ್ ಕಾಯಿಲೆ ಬೀಳ್ತಾನೆ. ಸೊ ಇನ್ ದ್ಯಾಟ್ ಟೈಮ್ ಹಿ ನಾಮಿನೇಟೆಡ್ ಹೀಸ್ ಎಲ್ಡರ್ ಸನ್ ದಾರಾ ಶಿಕೋ ಆ್ಯಸ್ ಹೀಸ್ ಸಕ್ಸಸರ್. ಅಂದರೆ ದಾರಾ ಶಿಕೋನನ್ನು, ಹಿರಿಯ ಮಗನಾದಂಥ ದಾರಾ ಶಿಕೋನನ್ನು ತನ್ನ ಉತ್ತರಾಧಿಕಾರಿಯಾಗಿ ಆತ ನಾಮಿನೇಟ್ ಮಾಡ್ತಾನೆ. ಸೊ ದಿಸ್ ಕಾಸ್ಟ್ ಟು ಸ್ಟ್ರಗಲ್ ಫಾರ್ ಥ್ರೋನ್ ಅಮಾಂಗ್ ಶಹಜಹಾನ್ ಸನ್ಸ್. ಶಹಜಹಾನ್ನ ಮಕ್ಕಳಲ್ಲಿ ಇದು ಸಿಂಹಾಸನಕ್ಕಾಗಿ ಹೋರಾಟ ಪ್ರಾರಂಭವಾಗಲಿಕ್ಕೆ ಕಾರಣ ಆಗುತ್ತೆ. ದಾರಾ ಶಿಕೋ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದ. ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಸೌಹಾರ್ದತೆಯನ್ನು ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಒಂದು ಗ್ರೇಟ್ ಲಿಟರರಿ ವರ್ಕ್ ದಟ್ ಈಸ್ ಬಹರೇನ್ ಉಲ್ ಮಾಸಿರ್ ರಿಟನ್ ಬೈ ದಾರಾ ಶಿಕೋ. ದಾರಾ ಶಿಕೋ ಒಬ್ಬ ಸಾಹಿತಿನ ಸಹಿತ ಆಗಿದ್ದ. ಸೊ ಹೀಗಿರುವಂತಹ ದಾರಾ ಶಿಕೋನ ಮೇಲೆ ಶಹಜಹಾನ್ಗೆ ಪ್ರೀತಿ ಇತ್ತು. ಹೀಗಾಗಿ ತನ್ನ ಪ್ರೀತಿಯ ಮಗನಾದಂಥ ದಾರಾ ಶಿಕೋನನ್ನು ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡ್ತಾನೆ. ಬಟ್ ಇನ್ನುಳಿದಂತಹ ಮಕ್ಕಳಿಗಿದು ಸರಿ ಬರೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಶಾ ಶುಜಾ ಹೂ ರೂಲ್ಡ್ ಬೆಂಗಾಲ್ ಆ್ಯಸ್ ಎ ಗವರ್ನರ್ ದಟ್ ಟೈಮ್. ಶಾ ಶುಜಾ ಏನು ಮಾಡ್ತಾನೆ, ಫಸ್ಟ್ಲಿ ಹಿ ಡಿಕ್ಲೇರ್ಡ್ ದ್ಯಾಟ್ ಹಿ ವಾಸ್ ಕಿಂಗ್. ತಾನೇ ಮುಂದಿನ ರಾಜ ಅಂತ ಹೇಳಿ ಘೋಷಣೆ ಮಾಡ್ಕೊಳ್ತಾನೆ. ಬಟ್ ಹಿ ಡಿಫೀಟೆಡ್ ಬೈ ಸುಲೈಮಾನ್ ಶಿಕೋ ಹೂ ವಾಸ್ ದಿ ಸನ್ ಆಫ್ ದಾರಾ ಶಿಕೋ.
ಆ್ಯಂಡ್ ನೆಕ್ಸ್ಟ್ ಮುರಾದ್ ಡಿಕ್ಲೇರ್ಡ್ ದ್ಯಾಟ್ ಹಿ ವಾಸ್ ಕಿಂಗ್. ಮುರಾದ್ ಸಹಿತ ತಾನು ಮುಂದಿನ ರಾಜ ಅಂತೇಳಿ ನೆಕ್ಸ್ಟ್ ಅವನು ಘೋಷಣೆ ಮಾಡ್ಕೊಳ್ತಾನೆ. ದಟ್ ಟೈಮ್ ಮುರಾದ್ ರೂಲ್ಡ್ ಗುಜರಾತ್ ಆ್ಯಸ್ ಎ ಗವರ್ನರ್. ಗುಜರಾತನ್ನು ಗವರ್ನರ್ ಆಗಿ ರೂಲ್ಡ್ ಮಾಡ್ತಿರ್ತಾನೆ. ಬಟ್ ಔರಂಗಜೇಬ್ ಡಿಡ್ ನಾಟ್ ಡಿಕ್ಲೇರ್ಡ್. ಆದರೆ ಔರಂಗಜೇಬ್ ಮಾತ್ರ ತಾನು ಮುಂದಿನ ರಾಜ ಅಂಥೇಳಿ ಘೋಷಣೆ ಮಾಡ್ಕೊಳ್ಳಲ್ಲ. ಸೊ ಏನು ಮಾಡಿದ ಔರಂಗಜೇಬ್ ಅಂದರೆ, ಬಟ್ ಹಿ ಮೇಡ್ ಸೀಕ್ರೆಟ್ ಟ್ರೀಟಿ ವಿತ್ ಮುರಾದನ ಜೊತೆಗೆ ಗುಪ್ತ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಅದೇನು ಗುಪ್ತ ಒಪ್ಪಂದ ಅಂದರೆ, ಮುರಾದನನ್ನು ಅಧಿಕಾರಕ್ಕೆ ತರಲಿಕ್ಕೆ ಮುರಾದನಿಗೆ ತಾನು ಹೆಲ್ಪ್ ಮಾಡ್ತೀನಿ ಅಂತ ಒಂದು ಗುಪ್ತ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಸೊ ಹೀಗೆ ಮುರಾದ್ ಮತ್ತು ಔರಂಗಜೇಬ್ ಇಬ್ಬರು ಒಟ್ಟಿಗೆ ಸೇರಿಕೊಂಡು ದೇ ವಾನ್ ದ ಬ್ಯಾಟಲ್ಸ್ ಆಫ್ ಧರ್ಮಾತ್ ಅಗೇನ್ಸ್ಟ್ ಯಶವಂತ್ ಸಿಂಗ್ ಹೂ ಲೆಡ್ ಮುಘಲ್ ಆರ್ಮಿ ಇನ್ ದ್ಯಾಟ್ ವಾರ್. ಆ್ಯಂಡ್ ಅಗೇನ್ ದೇ ವಾನ್ ದ ಬ್ಯಾಟಲ್ ಆಫ್ ಸಮೂಗರ್. In that Samoghar war, they defeated Dara Shikoh, who nominated as a successor of ಶಹಜಹಾನ್. ಅಂದರೆ ಈ ಎರಡೂ ಕದನಗಳಲ್ಲಿ, ಧರ್ಮಾತ್ ಮತ್ತು ಸಮೂಗರ್ ಕದನಗಳಲ್ಲಿ ಮುಘಲ್ ಆರ್ಮಿಯನ್ನು ಲೀಡ್ ಮಾಡಿದಂತಹ ಯಶವಂತ್ ಸಿಂಗ ಮತ್ತು ದಾರಾ ಶುಕೋನನ್ನು ಮುರಾದ್ ಮತ್ತು ಔರಂಗಜೇಬ್ ಇಬ್ಬರು ಸೇರಿಬಿಟ್ಟು ಸೋಲಿಸ್ತಾರೆ. ಫೈನಲಿ ಔರಂಗಜೇಬ್ ಕ್ಯಾಪ್ಚೂರ್ಡ್ ಆಗ್ರಾ ಫೋರ್ಟ್. ಆಗ್ರಾ ಕೋಟೆಯನ್ನು ಔರಂಗಜೇಬ್ ವಶಪಡಿಸ್ಕೊಳ್ತಾನೆ. ದೇರ್ ಹಿ ಏನು ಮಾಡ್ತಾನೆ ಔರಂಗಜೇಬ್ ಅಂದರೆ ಶಹಜಹಾನಲ್ಲಿ ಅಂಡರ್ ಹೋಮ್ ಅರೆಸ್ಟಲ್ಲಿ ಇಡ್ತಾನೆ. ಸೊ ಸೋತಂತಹ ದಾರಾ ಶಿಕೋ ದೆಲ್ಲಿಗೆ ಪಲಾಯನ ಮಾಡ್ತಾನೆ. ಸೊ ಈ ಸಂದರ್ಭದಲ್ಲಿ ತನ್ನ ತಂದೆಯನ್ನು ಗೃಹಬಂಧನದಲ್ಲಿ ಇಡಿಸಿದಂತಹ ಒಂದು ಘಟನೆ ಮುರಾದನಿಗೆ ಸರಿ ಬರೋದಿಲ್ಲ. ಮುರಾದನಿಗೆ ಗೊತ್ತಾಗುತ್ತೆ. ಮುರಾದ್ ಅಲ್ಟಿಮೇಟ್ಲಿ ನೋ ದ ಇಂಟೆನ್ಷನ್ ಆಫ್ ಔರಂಗಜೇಬ್, ದ್ಯಾಟ್ ಔರಂಗಜೇಬ್ ವಾಂಟೆಡ್ ಟು ಬಿಕಮ್ ಎ ಕಿಂಗ್. ಔರಂಗಜೇಬ್ ಹಾಗಾದರೆ ಮುಂದಿನ ರಾಜನಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅನ್ನೋ ಒಂದು ಇಂಟೆನ್ಷನ್ನು ಮುರಾದನಿಗೆ ಗೊತ್ತಾಗುತ್ತೆ. ಸೊ ಮುರಾದನು ಸಹಿತ ಔರಂಗಜೇಬನಿಂದ ದೂರನಾಗ್ತಾನೆ. ಸೊ ದೂರಾದಂತಹ ಮುರಾದನನ್ನು ಔರಂಗಜೇಬ್ ಮಥುರಾದಲ್ಲಿ ಬಂಧಿಸಿ ಅವನನ್ನು ಮುಂದೆ ವಿಚಾರಣೆ ಮಾಡಿ ಗಲ್ಲು ಶಿಕ್ಷೆಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾನೆ. ಅಂದರೆ ಮುರಾದ ಗುಜರಾತನ್ನು ಬಿಡುವಂತಹ ಸಂದರ್ಭದಲ್ಲಿ ತನ್ನ ಒಂದು ಪ್ರಯತ್ನಕ್ಕೆ ಅಡ್ಡಿಪಡಿಸಿದಂತಹ, ತಾನು ರಾಜನಾಗಬೇಕು ಅನ್ನೋ ಪ್ರಯತ್ನಕ್ಕೆ ಅಡ್ಡಿಪಡಿಸಿದಂತಹ ದಿವಾನನ್ನು ಕೊಂದು ಬಂದಿರ್ತಾನೆ. ಅದೇ ಒಂದು ವಿಷಯದ ಮೇಲೆ ಮುರಾದನಿಗೆ ಮುಂದೆ ಗಲ್ಲು ಶಿಕ್ಷೆ ಆಗಲ್ಪಡುತ್ತೆ. ಸೊ ಇಷ್ಟೊತ್ತಿಗಾಗಲೇ ಈಗ ದಾರಾ ಶಿಕೋ ದೆಹಲಿಗೆ ಓಡೋಗಿದ್ದ. ಅವನನ್ನು ಹಿಡಿಲಿಕ್ಕೆ ತನ್ನ ಒಂದು ಸೈನ್ಯವನ್ನು ಔರಂಗಜೇಬ್ ಕಳಿಸ್ಕೊಟ್ಟಿದ್ದ. ಸೊ ಹೀಗಾಗಿ ದಾರಾ ಶಿಕೋ ತನ್ನ ಹೆಂಡತಿ ಮತ್ತು ಮಕ್ಕಳ ಸಮೇತ ದೆಹಲಿಯಿಂದ ಲಾಹೋರ್ನಿಂದ ದಕ್ಷಿಣ ಕಡೆಗೆ ಗುಜರಾತ್ ಕಡೆಗೆ ಪಲಾಯನ ಮಾಡ್ತಾನೆ. ಸೊ ಇದೇ ಸಂದರ್ಭದಲ್ಲಿ ಶಾ ಶುಜಾ ಹೂ ರೂಲ್ಡ್ ಬೆಂಗಾಲ್ ದ್ಯಾಟ್ ಟೈಮ್. ಸೊ ಆ ಶಾ ಶುಜಾ ಏನು ಮಾಡ್ತಾನೆ ಅಂದರೆ, ಈಗಾಗಲೇ ಆಲ್ರೆಡಿ ತಾನು ಕಿಂಗ್ ಅಂತ ಘೋಷಣೆ ಮಾಡಿಕೊಂಡು ಆಗ್ರಾ ಮತ್ತು ದೆಹಲಿಗಳನ್ನು ವಶಪಡಿಸ್ಕೊಳ್ಳಿಕ್ಕೆ ಬಂದಾಗ ಸುಲೈಮಾನ್ ಶುಕೋನಿಂದ ಸೋಲಲ್ಪಟ್ಟಿದ್ದ. ಅಗೇನ್ ಯಾವಾಗ ಔರಂಗಜೇಬ್ ಆಗ್ರಾವನ್ನು ವಶಪಡಿಸ್ಕೊಳ್ತಾನೋ, ಸೊ ಹೀಗಾಗಿ ಆಗ್ರಾವನ್ನು ವಶಪಡಿಸ್ಕೊಂಡಂತಹ ಸಮಯದಲ್ಲಿ ಔರಂಗಜೇಬನ ವಿರುದ್ಧ ಯುದ್ಧಕ್ಕೆ ಬರ್ತಾನೆ ಶಾ ಶುಜಾ. ಬಟ್ ಶಾ ಶುಜಾ ಡಿಫೀಟೆಡ್ ಬೈ ಔರಂಗಜೇಬ್ ಆ್ಯಂಡ್ ಫ್ಲೆಡ್ ಅವೇ ಟು ಬಂಗಾಳಕ್ಕೆ ಓಡಿ ಹೋಗ್ತಾನೆ. ಸೊ ಫೈನಲಿ ಸುಲೈಮಾನ್ ಶುಕೋ ಆ್ಯಂಡ್ ಶಾ ಶುಜಾ ಡಿಫೀಟೆಡ್ ಬೈ ಔರಂಗಜೇಬ್. ದಸ್ ಔರಂಗಜೇಬ್ ಕ್ಯಾಪ್ಚೂರ್ಡ್ ಆಗ್ರಾ, ಮಥುರಾ, ದೆಲ್ಲಿ. ಈ ಮೂರೂ ಪ್ರದೇಶಗಳನ್ನು ವಶಪಡಿಸಿಕೊಂಡು he came to power in the year 1658, July 31st. 1658 ಜುಲೈ 31st ಅಧಿಕಾರಕ್ಕೆ ಬರ್ತಾನೆ ವಿತ್ ದಿ ಟೈಟಲ್ ಆಲಂಗೀರ್. ಆಲಂಗೀರ್ ಅನ್ನೋ ಹೆಸರಿನ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬರ್ತಾನೆ. ಆಲಂಗೀರ್ ಇಟ್ ಮೀನ್ಸ್ ಕಾನ್ಕ್ವೆರರ್ ಆಫ್ ದಿ ವರ್ಲ್ಡ್, ಪ್ರಪಂಚವನ್ನೇ ಜಯಿಸಿದವನು ಅಂತ ಆ ಆಲಂಗೀರ್ ಬಿರುದಿನ ಒಂದು ಅರ್ಥ. ಸೊ ಅಗೇನ್ ದಾರಾ ಶಿಕೋ, ಈಗ ಗುಜರಾತ್ಗೆ ಓಡೋದಂತಹ ದಾರಾ ಶಿಕೋ ತನ್ನ ಒಂದು ಪ್ರಯತ್ನವನ್ನು ಮುಂದುವರಿಸಿ ಅಗೇನ್ ಸೈನ್ಯ ಜಮಾವಣೆ ಮಾಡಿಕೊಂಡು ಔರಂಗಜೇಬನ ವಿರುದ್ಧ ಮತ್ತೆ ಯುದ್ಧಕ್ಕಾಗಿ ಬರ್ತಾನೆ ಆಗ್ರಾದ ಹತ್ತಿರ. ಮತ್ತು ಅಗೇನ್ ಔರಂಗಜೇಬನಿಗೂ ದಾರಾ ಶಿಕೋನಿಗೂ ಯುದ್ಧ ಆಗುತ್ತೆ. ಬಟ್ ಇನ್ ದ್ಯಾಟ್ ಬ್ಯಾಟಲ್ ದಾರಾ ಶಿಕೋ ಡಿಫೀಟೆಡ್ ಬೈ ಔರಂಗಜೇಬ್ ಆ್ಯಂಡ್ ಫ್ಲಡ್ ಅವೇ ಟು ದಾದರ್ಗೆ ಓಡಿ ಹೋಗ್ತಾನೆ. ದಕ್ಷಿಣ ಭಾಗದಲ್ಲಿರುವಂಥ ದಾದರ್ಗೆ ಓಡಿ ಬರ್ತಾನೆ. ಸೊ ದೇರ್ ಹಿ ಲಾಸ್ಟ್ ಹೀಸ್ ವೈಫ್, ಅಲ್ಲಿ ತನ್ನ ಹೆಂಡತಿಯನ್ನು ಆತ ಕಳ್ಕೊಳ್ತಾನೆ. ಸೊ ಈ ಸಫರ್ಡ್ ಲಾಟ್, ಬಹಳಷ್ಟು ದುಃಖವನ್ನು ಅಲ್ಲಿ ಅನುಭವಿಸ್ತಾನೆ ದಾರಾ ಶಿಕೋ.
So finally, in Dadar, there he was also arrested by Aurangzeb supporter. His name ಮಲಿಕ್ ಜಿವಾನ್ ಖಾನ್. ಮಲಿಕ್ ಜಿವಾನ್ ಖಾನ್ ಅನ್ನುವ ಒಬ್ಬ ವ್ಯಕ್ತಿಯಿಂದ, ಆತ ಔರಂಗಜೇಬನ ಬೆಂಬಲಿಗನಾಗಿದ್ದ, ಅವನಿಂದ ದಾರಾಷಿಕೋ ಅಲ್ಲಿ ಬಂಧಿಸಿದಂಥ ದಾರಾಷಿಕೋನನ್ನು ದೆಹಲಿಗೆ ಕರ್ಕೊಂಡೋಗಿ ವಿಚಾರಣೆ ಮಾಡಿ ಆತನಿಗೆ ಅವಮಾನ ಮಾಡಿ ಕೊನೆಗೆ ಅವನಿಗೆ ಇಸ್ಲಾಂ ವಿರೋಧಿ ಅನ್ನುವ ಒಂದು ಪಟ್ಟವನ್ನು ಕಟ್ಟಿ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ದಾರಾಷಿಕೋನಿಗೆ ಕೊಡಲಾಗುತ್ತೆ. ಸೊ ಹೀಗೆ ಅದೇ ರೀತಿ ಆತನ ಮಗ ಸುಲೈಮಾನ್ ಶಿಕೋನಿಗೆ ಸಹಿತ ಅವನನ್ನು ಅರೆಸ್ಟ್ ಮಾಡಿಬಿಟ್ಟು ಡೈಲಿ ಅವನಿಗೆ ಈ ಅಫೀಮಿನ ಇಂಜೆಕ್ಷನ್ನ ಕೊಡೋದ್ರ ಮುಖಾಂತರ ಅವನನ್ನು ಸಹಿತ ಕೊಲೆ ಮಾಡಲಾಗುತ್ತೆ. ಥಸ್ ಔರಂಗಜೇಬ್ ರಿಮೂವ್ಡ್ ಆಲ್ ಹೀಸ್ ಕಾಂಪಿಟೇಟರ್ಸ್ ಇನ್ ದಿ ಪಾತ್ ಆಫ್ ಸ್ಟ್ರಗಲ್ ಫಾರ್ ಥ್ರೋನ್. ಸಿಂಹಾಸನಕ್ಕಾಗಿ ನಡೆದಂತಹ ಹೋರಾಟದ ಹಾದಿಯಲ್ಲಿ ಔರಂಗಜೇಬ್ ತನ್ನ ಎಲ್ಲ ಸ್ಪರ್ಧಾಳುಗಳನ್ನು ರಿಮೂವ್ ಮಾಡ್ತಾನೆ. ಎಲ್ಲರನ್ನು ಮೀರಿಸಿ ಕೊನೆಗೆ ತನ್ನ ಅಧಿಕಾರವನ್ನು ಶಾಶ್ವತಗೊಳಿಸ್ಕೊಳ್ತಾನೆ. ಸೊ ಶಾಶ್ವತಗೊಳಿಸ್ಕೊಂಡಂತಹ ಅಧಿಕಾರವನ್ನು ಎಲ್ಲಿವರೆಗೂ ಮಾಡ್ತಾನೆಂದರೆ 1707 ಕ್ರಿಸ್ತಶಕ CE ಸಾಮಾನ್ಯ ಶಕ 1707ರವರೆಗೆ ಈ ಒಂದು ಅಧಿಕಾರವನ್ನು ನಡೆಸ್ತಾನೆ. ಡಿಯರ್ ಸ್ಟೂಡೆಂಟ್ಸ್, ಇನ್ ನೆಕ್ಸ್ಟ್ ವಿಡಿಯೋ ಕ್ಲಾಸ್ I will explain you about the policies of Aurangzeb, what policies he adopted to extend his empire. Is it helpful to him or not ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ I will explain you. Thank you very much.